ಒಂದೇ ಒಂದು ಫ್ಲವರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸನ್ ಬರ್ನನ್ನು ರೆಡ್ಯೂಸ್ ಮಾಡ್ಬೋದು, ಈ ಸಮ್ಮರಲ್ಲಿ ಗ್ಲಾಸಿ ಆಗಿರುವಂಥ ಸ್ಕಿನ್ನನ್ನು ಪಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಚೆಂಡು ಹೂವು ಇದನ್ನ ತುಂಬ ಅಂಡರ್ ರೇಟೆಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಇರುವಂಥ ಮೆಡಿಸಿನಲ್ ಪ್ರಾಪರ್ಟೀಸ್ನ ನೀವು ತಿಳ್ಕೊಂಡ್ರೆ ತುಂಬಾ ಎಕ್ಸ್ಪೆನ್ಸಿವ್ ಫ್ಲವರ್ಗಿಂತ ಜಾಸ್ತಿ ವ್ಯಾಲ್ಯೂಯಬಲ್ ಈ ಚೆಂಡು ಹೂವು. ಸಮ್ಮರಲ್ಲಿ ತುಂಬ ಚೆನ್ನಾಗಿ ಸಿಗುವಂಥ ಈ ಚೆಂಡು ಹೂವನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಸ್ವಲ್ಪ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಮಸಾಜ್ ಮಾಡಿಕೊಂಡು 10 ನಿಮಿಷ ಸನ್ ಬಾತ್ ಮಾಡಿ, ಅದಾದ ನಂತರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಆಗುವಂಥ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ, ಜೊತೆಗೆ ಗ್ಲಾಸಿ ಆಗಿರುವಂಥ ಸ್ಕಿನ್ ಕೂಡ ನಿಮ್ದಾಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಸ್ಕಿನ್ ಟೋನರ್ ಕೂಡ ನೀವು ಮಾಡ್ಕೊಳ್ಬೋದು. ಒಂದು ಪಾತ್ರೆಯಲ್ಲಿ 2 ರಿಂದ 3 ಚೆಂಡು ಹೂವನ್ನ ಚೆನ್ನಾಗಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿ, ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ, ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ ಚೆನ್ನಾಗಿ ಕುದಿಸಿ. ಇದನ್ನು ಫಿಲ್ಟರ್ ಮಾಡಿಟ್ಕೊಂಡು ಸಮ್ಮರಲ್ಲಿ ಫ್ರಿಜ್ಜಲ್ಲಿಟ್ಟು ನಾವು ಚೆನ್ನಾಗಿ ಸ್ಕಿನ್ ಟೋನರ್ ಥರ ನಾವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಸಮ್ಮರಿಂದ ಬಂದ ತಕ್ಷಣ ಆಗುವಂಥ ಟ್ಯಾನ್ ರಿಡಕ್ಷನ್ ಆಗುತ್ತೆ, ಸ್ಕಿನ್ ಕೂಡ ಕೂಲ್ ಆಗಿರುತ್ತೆ, ಜೊತೆಗೆ ಗ್ಲಾಸಿಯಾಗಿ ಕಾಣಿಸ್ತಾ ಇರುತ್ತೆ. ಮಕ್ಕಳಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇನ್ನು ಹೇರ್ ಪ್ಯಾಕಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಿರ್ತೀವಿ. ಯಾರಿಗೆಲ್ಲ ಶೈನಿಂಗ್ ಆಗಿರಬೇಕು ಹೇರ್ ಅನ್ಸುತ್ತೋ ಅವರು ಸ್ವಲ್ಪ ದಾಸವಾಳದ ಹೂವು, ಸ್ವಲ್ಪ ಚೆಂಡು ಹೂವನ್ನ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದ ಡ್ಯಾಂಡ್ರಫ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಸಮ್ಮರಲ್ಲಿ ಆಗುವಂಥ ಇಚ್ಚಿನೆಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ, ಜೊತೆಗೆ ಹೇರಲ್ಲಿ ಕೂಡ ಒಳ್ಳೆ ಶೈನಿ ಆ್ಯಂಡ್ ಬೌನ್ಸಿಯಾಗಿ ಕಾಣಿಸ್ತಾ ಇರುತ್ತೆ. ಒಂದೇ ಒಂದು ಸಿಂಪಲ್ ಫ್ಲವರಿಂದ ಇಷ್ಟೆಲ್ಲ ಬ್ಯೂಟಿ ಬೆನಿಫಿಟ್ಸ್ ಇರುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು? ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ಥರನೇ ಮತ್ತಷ್ಟು ಹೆಲ್ತ್ ಟಿಪ್ಸ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗೆ ಫಾಲೋ ಮಾಡಿ ವಿಶ್ವವಾಣಿ ಹೆಲ್ತ್ ಚಾನಲ್.